ತಡ್ರಿ ಸರ್, ವಿಡಿಯೋ ಇಟ್ಟು ಅಂತ ತಡ್ರಿ ಸರ್, ಹಾಕ್ತೇನೆ ಬಿಡು ಸರ್, ತೆಗೆದು ಆಗಲೇ ಉಡುಪಲ್ ಬಸಪ್ಪಣ್ಣ ಗಡ್ಡಿ ಬನ್ನಿ ಸರ್, ನೀವು ಸರ್ರಿ, ನೀವು ಸರ್ರಿ, ನೀವು ಸರ್ರಿ, ಸ್ವಲ್ಪ ಲೇ ಶೇಖರಿ ಮುಂದೆ ಬರಲಿ ನೋಡ್ರಿ. ನಮ್ಮ ಸಾಮ್ರಾಜ್ಯವಾಗಿ ಸ್ಥಾಪನೆ ಆಯಿತು. ಆಗಿನ ಗಂಗಾವತಿ ಇವರ ಸಹಯೋಗದಲ್ಲಿ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರ 603ನೇ ಜಯಂತ್ಯುತ್ಸವದ ಕಾರ್ಯಕ್ರಮ ಇತಿಹಾಸಕಾರ ಹೇಳ್ತಾರೆ. ಆ ಒಂದು ನಮ್ಮ ಕುದುರೆಗಳನ್ನ, ಈ ಒಂದು ಸಾಮ್ರಾಜ್ಯ ಕುದುರೆಗಳನ್ನ, ನರ್ಮದಾ ನದಿ ಸಾಮ್ರಾಜ್ಯ ಆಳಿದಂಥ ರಾಜರು ನಾವು ಹೇಳ್ರಿ. ಇದು ಸಣ್ಣ ಇತಿಹಾಸ ಅಲ್ಲ, ಇದು ಸಾವಿರಾರು ವರ್ಷ ಇತಿಹಾಸ. ಅದು ಆಗಿನ ಕಾಲಕ್ಕೆ ಏನು 4 ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ನಮ್ಮ ರೆಡ್ಡಿಯವರೇ ಪ್ರಥಮ ಮುಖ್ಯಮಂತ್ರಿ. ಮತ್ತು ಅಂದರೆ ಕೆಲವೊಂದು ಪ್ರದೇಶದಲ್ಲಿ ಕೆಲವೊಂದು ಸೀಮಿತ ಆಗಿಬಿಟ್ಟಿರ್ತೀವಿ. ಎಲ್ಲ ಹೊರಗೆ ಬರಬೇಕು. ನಾವು ಹೊರಗೆ ಬಂದು ನಮ್ಮ ಇತಿಹಾಸ ತಿಳ್ಕೋಬೇಕು. ನಾವು ಅಧ್ಯಾಯ ಮಾಡಿಕೊಟ್ಟಂಥ ತಾಯಿ ಹೇಮರೆಡ್ಡಿ ಮಲ್ಲಮ್ಮ, ಆ ಮಹಾತಾಯಿಯ ಬದುಕನ್ನು ನಾವು ಅನುಸರಿಸ್ಕೊಂಡು ಹೋದರೆ, ಜೊತೆಗೆ ಅಳವಡಿಸ್ಕೊಂಡ್ರೆ ಜೀವನದಲ್ಲಿ ಸಾರ್ಥಕತೆ ಅನ್ನುವಂಥದ್ದು ಇರ್ತದೆ ಅಂತೇಳಿ ನಾವು ಹೇಳೋದಕ್ಕೆ ಇಷ್ಟಪಡ್ತೇವೆ. ಸಾಮಾನ್ಯವಾಗಿ ಇತಿಹಾಸಕಾರರು ಒಂದು ಮಾತು ಹೇಳ್ತಾರೆ, ಏನಂತ ಹೇಳಿದ್ರೆ, ಬರೆದ್ರೆ ಇತಿಹಾಸವನ್ನು ಬರೀಬೇಕು, ಬದುಕಿದ್ರೆ ಇತಿಹಾಸವಾಗಿ ಬದುಕಬೇಕು ಅಂತ ಹೇಳಿ. ಈ ಎರಡೂ ಸಾಧ್ಯವಾದದ್ದು ಅಂತ ಹೇಳಿದ್ರೆ ವೇಮನ ಮತ್ತು ಹೇಮರೆಡ್ಡಿ ಮಲ್ಲಮ್ಮನವರಿಂದ. ವೇಮನ ಇತಿಹಾಸವನ್ನು ಬರೆದ್ರೆ ಹೇಮರೆಡ್ಡಿ ಮಲ್ಲಮ್ಮ ಇತಿಹಾಸವಾಗಿ ಬದುಕಿದವರು, ಇಡೀ ಮನುಕುಲದ ಆದರ್ಶ ಸ್ತ್ರೀರತ್ನ ಅನ್ಸ್ಕೊಂಡವರು, ಸಂಸಾರದಲ್ಲಿ ಪಾರಮಾರ್ಥವನ್ನು ಹೇಗೆ ಸಾಧನೆ ಮಾಡೋದನ್ನು ತೋರಿಸ್ಕೊಟ್ಟವರು ಜಗತ್ತಿಗೆ. ನಾವು ಭಾರತದ ಇತಿಹಾಸದಲ್ಲಿ ಅಕ್ಕ ಮಹಾದೇವಿ ಮತ್ತು ಬೇರೆ ಬೇರೆ ಮೀರಾದೇವಿ ಇಂತಹ ಶರಣಶರಣೆಯರನ್ನ ನೋಡ್ತೇವೆ. ಅವರೆಲ್ಲರೂ ಕೂಡ ವಿರಕ್ತರಾಗಿದ್ದುಕೊಂಡು ಸಂಸಾರದಿಂದ ದೂರವಿದ್ದು ಪಾರಮಾರ್ಥವನ್ನು ಸಾಧನೆ ಮಾಡಿದವರು, ಆಧ್ಯಾತ್ಮದಲ್ಲಿ ಸಾಧನೆ ಮಾಡಿದವರು. ಆದರೆ ಸಂಸಾರದಲ್ಲಿ ಇದ್ದುಕೊಂಡೇ ಕಷ್ಟ ಕೋಟಲುಗಳನ್ನು ಅನುಭವಿಸಿಯೂ ಕೂಡ ಹೇಗೆ ಆ ಮಲ್ಲಿಕಾರ್ಜುನನ ಒಲಿಸ್ಕೊಳ್ಬೇಕು ಅನ್ನೋದಕ್ಕೆ ಮಾರ್ಗದರ್ಶನ. ಜಯಂತಿಯನ್ನ ನಾವು ಸತತವಾಗಿ ಆಚರಿಸ್ಕೊಂತ ಬಂದಿದ್ದೀವಿ. ನಮ್ಮ ಗಂಗಾಜನ ತಾಲೂಕಿನಾದ್ಯಂತ ಈ ವರ್ಷ ಕೂಡ ಅದೇ ರೀತಿ ಆಚರಿಸ್ತಿದ್ದೇವೆ. ಹೇಮರೆಡ್ಡಿ ಮಲ್ಲಮ್ಮ ಅಂದರೆ ಮಲ್ಲಮ್ಮನ ಇದು ಇದೇ ಮಲ್ಲಮ್ಮನ ಆದರ್ಶನೇ ವಿಶೇಷವಾದ್ದು. ಯಾಕಂದ್ರೆ ನೋಡ್ರಿ, ಇದು ಅಕ್ಕ ಮಾರಿ ಇರ್ಬೋದು, ವೀರಾಜ್ ಬಾಯಿ ಎಲ್ಲ ಶಿವಶರಣೆಯರಕ್ಕಿಂತ ಡಿಫ್ರೆಂಟ್ ನಮ್ಮ ಮಲ್ಲಮ್ಮ. ಎಲ್ಲರೂ ಸನ್ಯಾಸಿಯಾಗಿ ಹೇಳ್ರಿ ಆ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಒಲಿಸ್ಕೊಳ್ಳೋ ಸಲುವಾಗಿ ಎಷ್ಟು ಕಠಿಣವಾದ ತಪಸ್ಸು ಮಾಡಿದರು. ಆದರೆ ಮಲ್ಲಮ್ಮ ರೀತಿಯಲ್ಲ, ಎಲ್ಲ ನಮ್ಮ ಅಕ್ಕ ತಂಗರಾಯ ತಾಯಂದರಾಯ ಸಹಜ ರೀತಿಯಾಗಿ ಸಂಸಾರದಲ್ಲಿ ಇದ್ದು ಸದ್ಗತಿಯನ್ನು ಕಂಡಂಥ ಮಲ್ಲಮ್ಮ ಸೊಸೆಯಾಗಿ ಆದರ್ಶಗಳಾದಳು. ಹೇಮರೆಡ್ಡಿ ಮಲ್ಲಮ್ಮ ಪ್ರತಿಭಕ್ತಿಯಾಗಿ ಆದರ್ಶಗಳಾದಳು. ಇಡೀ ಸ್ತ್ರೀ ಕುಲಕ್ಕೇನೆ ಮಲ್ಲಮ್ಮನ ಆದರ್ಶ. ಈ ಒಂದು ಯಾವುದು ಸಮಾಜಕ್ಕೆ ಸೀಮಿತ ಆದಂಥ ಮಲ್ಲಮ್ಮಲ್ಲ. ಈ ನೋಡ್ರಿ, ಪ್ರತಿ ದಿವಸ ನಮ್ಮ ಆಂಧ್ರ ಪ್ರದೇಶದಲ್ಲಿ ಮಲ್ಲಮ್ಮನ್ನ ನೆನೆಸ್ತಾರೆ. ಪ್ರತಿಭಕ್ತಿ ಮಲ್ಲಮ್ಮ ಅಂತ. ಈಗ ಹೆಂಗೆ ನಾವು ಇಲ್ಲಿ ಮಾಡ್ತಲ್ಲ ಜಯ ಕರ್ನಾಟಕ ಮಾತ್ರ ನಾಡಗೀತೆ, ಆ ರೀತಿ ನಾಡಗೀತೆಯಲ್ಲಿ ಪ್ರತಿನಿತ್ಯ ಮಲ್ಲಮ್ಮನ ನೆನೆಸ್ತಾರೆ. ಸಭೆ ಸಮಾರಂಭ ಇತಿಹಾಸವನ್ನು ತಿಳ್ಕೊಳ್ಳದೆ ಇವತ್ತು ಇತಿಹಾಸವನ್ನು ಮರೆತರೆ
ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಆಗುದಿಲ್ಲ ಅಂತೇಳಿ ಹಿರಿಯರು ಹೇಳ್ತಾ ಇದ್ದಾರೆ. ಇವತ್ತು ಇಷ್ಟೊಂದು ಇತಿಹಾಸಗಳಂತ ನಮ್ಮ ಸಮಾಜದ ಎಲ್ಲ ಹಿರಿಯರು, ಇವತ್ತು ನಮ್ಮ ಸಮಾಜದ ಮಹನೀಯರ ಬಗ್ಗೆ ನಾವೇ ಸಮಾಜದವರು ತಿಳ್ಕೊಳ್ಳಿದ್ರೆ ಅದೊಂದು ಮಹಾ ತಪ್ಪು ಅಂತೇಳಿ ನಾವು ಈ ಸಂದರ್ಭ ಹೇಳ್ತಾ, ಇವತ್ತು ಭಕ್ತಿಯ ಮಾರ್ಗ ಒಂದೇ ಇವತ್ತು ಮುಕ್ತಿಗೆ ಸಾಧನೆ ಅಂತೇಳಿ ಭಕ್ತಿಲಿ ಇದ್ದುಕೊಂಡು ಲೌಕಿಕದ ಮೂಲಕ ಇವತ್ತು ಪಾರಮಾರ್ಥವನ್ನು ಸಾಧಿಸಿದ ಹೇಮರೆಡ್ಡಿ ಮಲ್ಲಮ್ಮ ಒಂದ್ ಕಡೆ, ಇವತ್ತು ಸಾಹಿತ್ಯದ ಮುಖಾಂತರ, ಇವತ್ತು ತ್ರಿಪದಿಗಳ ಮುಖಾಂತರ ಜೀವನದ ಸಾರವನ್ನ ಸಮಾಜಕ್ಕೆ ಸಾರಿದ ವೇಮನ ಒಂದ್ ಕಡೆ, ಇವತ್ತು ಎರಡೂ ಮಹನೀಯರ ನಮ್ಮ ಸಮಾಜಕ್ಕೆ ಆದರ್ಶಪ್ರಾಯ. ಇವತ್ತು ಹೇಮರೆಡ್ಡಿ ಮಲ್ಲಮ್ಮ ಬರೀ ಭಕ್ತಿಯೊಂದನೇ ಹೇಳಿಲ್ಲ, ಇವತ್ತು ದಾನ ಸಹನೆ, ಇವತ್ತು ಸಾಕಾರ ಮೂರ್ತಿಯಾಗಿ ಕೌಟುಂಬಿಕ ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸಿ ಸಮಾಜದಲ್ಲಿ ಬಡತನ ಸಿರಿತನ ದೊಡ್ಡದಲ್ಲ, ಸಮಾಜ ಇದ್ಕೊಂಡು ಇರುವಂತ ಪರಿಸ್ಥಿತಿಯಲ್ಲಿ ಇವತ್ತು ಪರಮಾತ್ಮನನ್ನ ಧ್ಯಾನ ಮಾಡ್ತಾ ಭಕ್ತಿಯ ಮಾರ್ಗದಲ್ಲಿ ಇವತ್ತು ಸರ್ವ ಸಮಾಜಕ್ಕೂ ಹೇಗೆ ಆದರ್ಶಪ್ರಾಯ ಅದು ಹಾಗೆ ಏನು ಒಳ್ಳೆತನ ಮಾಡಬೇಕು ಅನ್ನೋ ತೋರಿಸಿಕೊಟ್ಟಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಅದು ಹೇಮರೆಡ್ಡಿ ಮಲ್ಲಮ್ಮ. ಯಾಕಂದ್ರೆ ಇವತ್ತು ನಮ್ಮ ಕುಟುಂಬಕ್ಕೆ ಜೀವನಕ್ಕೆ ನಾವು ಜೀವನದಾಗ ಏನಾದರೂ ತಾಳ್ಮೆ ಸಹನೆಯಿಂದ ಬದುಕಿ ಜೀವನ ನಡೆಸ್ತಕ್ಕಂಥ ತೋರಿಸ್ಕೊಟ್ಟು ಕಷ್ಟಪಟ್ಟು ಒಂದು ಜೀವನ ನಡೆಸಿ ಹೇಮರೆಡ್ಡಿ ಮಲ್ಲಮ್ಮ ಹೆಂಗ ಸ್ವಾತಿಯಾಗಿ ಇವತ್ತು ಆ ಅಮ್ಮ ಮಾಡಿದಂತ ಸಾಧನೆಗಳನ್ನೇ ಇವತ್ತು ನಮ್ಮ ಜೀವನದಾಗ ಅಳವಡಿಸ್ತಕ್ಕಂಥ ಕೆಲಸ ಆಗುತ್ತೆ. ಹಾಗೆ ವೇಮನವರು ಇವತ್ತು ಅವರು ಸಾಹಿತಿ ಬರ್ತಕ್ಕಂಥ ಸಾಹಿತಿ ಬರೆದ ಎಲ್ಲರನ್ನ ಈಗ ಎಲ್ಲಾ ಜಾತಿ ಎಲ್ಲಾ ಸಮಾಜಕ್ಕೂ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ವೇಮನವರು. ಇಂಥ ವೇಮನವರನ್ನ ಹೇಮರೆಡ್ಡಿ ಮಲ್ಲಮ್ಮನ ಪಡೆದಂತರು ನಾವೆಲ್ಲ ಪುಣ್ಯವಂತರು. ಯಾಕಂದ್ರೆ ನಾವು ಜಾತಿಯಿಂದ ಎಲ್ಲರೂ ಒಗ್ಗೂಡಿಸಿಕೊಂಡು ಎಲ್ಲರೂ ಇವತ್ತೇನು ಎಲ್ಲರೂ ಇರೋದ್ರಿ ಹಿರಿಯರು ಇರ್ಬೋದು, ಕಿರಿಯರು ಇರ್ಬೋದು, ಊಸಿ ಇವತ್ತೇನು ತಾಲೂಕಾ ಘಟಕದ ಯುವ ಘಟಕ ಅಂತ ಮಾಡಿಕೊಂಡಿರಿ ಹುಡುಗರು ಇವತ್ತು ಬಹಳ ಅದ್ದೂರಿ ಕಾರ್ಯಕ್ರಮ ಮಾಡಿಕೊಟ್ಟಿರ್ತಕ್ಕಂಥ ಕೆಲಸ ಮಾಡಿರಿ. ಇವತ್ತಿನ ತಾಲೂಕಾ ಯುವ ಘಟಕದವರು ಮುಂದಿನ ದಿನ ಬಂದಾಗ ನಾನೇನು ಇದೇನು ಇಲ್ಲಿ ಕುಂತಿರಲಿಲ್ಲ, ಎಲ್ಲರನ್ನ ಇವತ್ತು ನಾವೆಲ್ಲ ಸೇರಿ ಯುವಕರು ಮತ್ತೆ ಸೇರಿ ಮುಂದಿನ ಸಲ ಸಂಕ್ಷಿಪ್ತವಾಗಿ ತಾಲೂಕು ಆಫೀಸ್ ಮಾಡ್ಲಿ, ಆದ್ರೆ ಅದ್ದೂರಿಯಾಗಿ ಸರ್ಕಲ್ ಮಾಡ್ತಕ್ಕಂಥ ಕೆಲಸ ನೀವೆಲ್ಲ ಸೇರಿ ಮಾಡೋಣ ಅಂತ ನಾವೆಲ್ಲ ಒಪ್ಪಿದ್ದೇವೆ. ಯಾಕಂದ್ರೆ ಈ ಸರ್ಕಲ್ನಾಗ ನಾವೆಲ್ಲ ಸೇರಿ ಇಲ್ಲೊಂದು ಹಾಕಿ ಇವತ್ತು ನಗರ ಸೇರಿರ್ಬೋದು, ತಹಶೀಲ್ ಆಫೀಸರ್ ಇರ್ಬೋದು, ಅವರಿಗೆ ಇವತ್ತಿನ ಮುಂದಿನ ವರ್ಷ ನೀವೇನೇ ಮಾಡಿದ್ರು ಇಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡ್ತಕ್ಕಂಥ ಕೆಲಸ ಆಗ್ಲಿ ಅಂತ ನಾನು. ಯಾಕಂದ್ರೆ ಇಲ್ಲೇನ ನಾವೆಲ್ಲ ಕಲ್ತ್ರೆ ಈ ಸರ್ಕಾರ ಬಂದ್ರೆ ಈ ತಹಶೀಲ್ಗೆ 4-5 ಮಂದಿ 8 ಮಂದಿ ಓದ್ವಿ, ಆದ್ರೆ ಅದು ಓದಿ ಮಾಡ್ತಕ್ಕಂಥ ಮಾಡ್ಲಿ, ಉಳಿಕೆಲ್ಲ ಸೇರಿ ಇಲ್ಲಿ ಒಂದು ಕಾರ್ಯಕ್ರಮನ ನೀವೇನು ತಹಶೀಲ್ದಾರ್ ಇರ್ಬೋದು, ನಗರಸಭೆ ಇರ್ಬೋದು ಮಾಡ್ತಕ್ಕಂಥ ಕೆಲಸ ಮುಂದಿನ ವರ್ಷ ಆಗ್ಲಿ ಅಂತ ಏನು ಮಾಡಬೇಕು, ಸಮಾಜದ ಹಿತದೃಷ್ಟಿಯಿಂದ ನಾವೇನು ಗುರುತಿಸಬೇಕು ಅನ್ನುವಂಥ ರೀತಿಯಲ್ಲಿ ತಾವೆಲ್ಲರೂ ಮಾತಾಡಿದ್ದೀರಿ. ಈಗ ಮೊನ್ನೆ ತಾನೇ ಹುಟ್ಟಾಕಿದಂಥ ರೆಡ್ಡಿ ಜನಸಂಘ ಈ ಪ್ರಥಮ ಪ್ರಯತ್ನ ಇದು. ಅದ್ರ ಜೊತೆಗೆ ಏನು ಪೇರೆಂಟ್ ಬಾಡಿಯವರೆಲ್ಲ ಎಲ್ಲರೂ ಸಹಕಾರ ಕೊಟ್ಟರೆ ಈ ನಾವೇನು ನಮಗೇನಪ್ಪ ನಮ್ಮ ಸಮಾಜಕ್ಕಂದ್ರೆ ಒಂದು ಸ್ಟಾರ್ಟಿಂಗ್ ಟ್ರಬಲ್ ಸ್ಟಾರ್ಟ್ ಆಗ್ಬೇಕು, ಗಾಡಿ ಸ್ಟಾರ್ಟ್ ಆಗಿಬಿಟ್ರೆ ನಾನ್ ಸ್ಟಾಪ್, ಎಲ್ಲಿಯೂ ಸ್ಟಾಪ್ ಆಗೋದಿಲ್ಲ. ಅದಕ್ಕೆ ಒಂದು ಕಾರ್ಯಕ್ರಮ ಮಾಡಿದ ನಿದರ್ಶನ ಏನಪ್ಪ ಅಂತಂದರೆ ಹೇಮರೆಡ್ಡಿ ಮಲ್ಲಮ್ಮ ಚೈತನ್ಯ ರಥಯಾತ್ರೆ ಏನು ಮಾಡಿದ್ವಲ್ಲ, ಆ ರಥಯಾತ್ರೆ ಮಾಡಿದ ಗಂಗಾವತಿಯಲ್ಲಿ ಮಾಡಿದ್ದನ್ನು ಈಗ ಈ ಥರ ಯಾರೂ ಕೂಡ ಮಾಡೋಕ್ಕಾಗಿಲ್ಲ ಇವತ್ತಿನವರೆಗೆ. ಆ ರೀತಿ ಆ ಸಂಘಟನೆಯ ಜೊತೆಗೆ ಆ ಕಾರ್ಯಕ್ರಮ ಕೂಡ ಆ ರೀತಿ ಆಗಿತ್ತು. ಆ ರೀತಿ ಕಾರ್ಯಕ್ರಮವನ್ನು ಗಂಗಾವತಿಯೆಲ್ಲ ಸುತ್ತಮುತ್ತ ನಮ್ಮ ಜಿಲ್ಲೆಯಲ್ಲಿ ಇರಲಿ, ಕೊಪ್ಪಳ, ರಾಯಚೂರು, ಬಳ್ಳಾರಿ ಯಾವ ಜಿಲ್ಲೆಯಲ್ಲಿ ಕೂಡ ಆ ಕಾರ್ಯಕ್ರಮ ಆ ರೀತಿ ಯಾವ ರೀತಿ ಮಾಡಿರಲಿಲ್ಲ. ನಾವು ಮಾಡಿದ್ದೀವಿ, ಮಾಡಿ ತೋರಿಸ್ತೀವಿ. ಆದರೆ ಏನಪ್ಪ ಸ್ವಲ್ಪ ಸಣ್ಣ ಪುಟ್ಟ ನಮಗೆ ಗಾಡಿ ಸ್ವಲ್ಪ ಸ್ಟಾರ್ಟ್ ಆಗದೆ ಸ್ವಲ್ಪ ಲೇಟು ಸ್ಟಾರ್ಟ್ ಆಗಿಬಿಟ್ರೆ ಅದು ಹೇಳಿದಲ್ಲ ಸ್ಟಾಪ್ ಆಗೋದಿಲ್ಲ. ಹಾಗೆ ಇನ್ಮೇಲೆ ಯಾವುದೇ ರೀತಿಯಾದಂಥ ಅಡೆತಡೆಗಳಿಲ್ಲ, ಕಾರ್ಯಕ್ರಮವನ್ನು ನೆರವೇರಿಸ್ತವೆ. ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ತಮಗೆಲ್ಲರ ನಿರ್ದೇಶನದಂತೆ ನಾವು ಪ್ರತಿ ವರ್ಷ ಏರ್ಪಡಿಸುತ್ತಾ ಬಂದಿದ್ದು, ಅದೇ ರೀತಿಯಾಗಿ ಇಂದು ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿ ಕಾರ್ಯಕ್ರಮವನ್ನು ಸಮಾಜದ ಬಾಂಧವರೊಂದಿಗೆ ನಾವು ಇಂದಿನ ದಿನ ಆಚರಣೆ ಮಾಡುತ್ತಿದ್ದೇವೆ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಚರಣೆಯಾದಂಥ ಯಾವತ್ತು ಗಂಗಾವತಿ ತಾಲೂಕಿನ ಹಿರಿಯ ಮುಖಂಡರು ಮತ್ತು ಸಮಾಜದ ಬಂಧುಗಳು ಹಾಗೂ ಇತರ ಸಮಾಜದ ಮುಖಂಡರು ಮತ್ತು ಪತ್ರಿಕಾ ಮಾಧ್ಯಮದವರಿಗೂ ಕೂಡ ನಾನು ಸ್ವಾಗತ ಕೋರುತ್ತಾ ಈ ಕಾರ್ಯಕ್ರಮದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತೇನೆ. ಉದ್ಘಾಟನೆ ಮಾಡಿದ್ವಲ್ಲ, ಅದೇ ತರನಾಗಿ ನಮ್ಮ ರೆಡ್ಡಿ ಸಮಾಜದ SSLC ಮತ್ತು PUC ಯಲ್ಲಿ ಅತಿ ಹೆಚ್ಚು ಜಿಲ್ಲೆಗೆ ಅತಿ ಹೆಚ್ಚು ಮಾರ್ಕ್ಸ್ ಅನ್ನು ತಗೊಂಡಂತ 2 ಮಕ್ಕಳಿಗೆ ಒಂದು ನಮ್ಮ ರೆಡ್ಡಿ ಸಮಾಜದಿಂದ ಒಂದು ಕಾರ್ಯಕ್ರಮ ಮಾಡೋಣ ಅಂತ ಅನ್ಕೊಂಡಿದ್ವಿ. ನಮ್ಮ ಹಿರಿಯರೆಲ್ಲರೂ ಅವತ್ತು ಹಿರಿಯರ ನೇತೃತ್ವದಲ್ಲೇ ನಮ್ಮ ಯುವ ಘಟಕದಿಂದ ಒಂದು ಕಾರ್ಯಕ್ರಮ ಮಾಡೋಣ ಅಂತಂದೇಳಿ ಅನ್ಕೊಂಡಿದ್ವಿ. ಈಗೇನು ಗೋಳ ಅಂಬರೀಶ್ ಸರ್ ಆಯ್ತು, ಚೆನ್ನಪ್ಪ ಮಳಿಗೆ ಸರ್ ಆಯ್ತು, ಎಲ್ಲರೂ RP ರೆಡ್ಡಿ ಅವರು ಹೇಳಿದಂಗೆ ಮುಂದಿನ ವರ್ಷ ಇಲ್ಲಿ ಒಂದು ಹಬ್ಬದ ವಾತಾವರಣ ಥರ ನಮ್ಮ ಒಂದು ಜಯಂತಿಯನ್ನು ಮಾಡೋಣ. ತಾವೆಲ್ಲರೂ ಇನ್ನೂ
ಒಬ್ಬರು 10 ಜನ ಕರ್ಕೊಂಬಂದ್ರೆ ಇಲ್ಲಿ ಸಾವಿರಾರು ಜನ ನಮ್ಮ ಗಡ್ಡಿ ಸಮಾಜದಿಂದ ಮಲ್ಲಮ್ಮ ಜಯಂತಿ ಮತ್ತು ಹೇಮನ ಜಯಂತಿಯನ್ನ ಮಾಡೋಣ ಅಂತಂದೇಳಿ ಈ ಮೂಲಕ ಎಲ್ಲರಿಗೂ ವಿನಂತಿಸಿಕೊಳ್ಳುತ್ತಾ ನಮಸ್ಕರಿಸುತ್ತಾ ಆದರ್ಶಗಳನ್ನ ಪಾಲನೆ ಮಾಡಬೇಕಂತ ಅವಶ್ಯಕತೆ ಇಂದಿನ ದಿನಮಾನದಲ್ಲಿ ಇದೆ. ಇವತ್ತು ಅಂದೇ ಆ ತಾಯಿ ತೋರಿಸಿದ ದಾರಿ ಮತ್ತು ಸಮಾಜದಲ್ಲಿ ಇಟ್ಕೊಂಡು ಹೋರಾಟ ಮಾಡಿದ ಸ್ಕೆಚ್ ಇವತ್ತು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅವತ್ತಿನ ದಿನಮಾನದಲ್ಲೇ ಮಹಿಳೆಯರ ಪಾತ್ರ ಎಷ್ಟಿತ್ತು ಅಂದಾಗ ಇವತ್ತಿನ ದಿನಮಾನದಲ್ಲಿ ಕೇವಲ 2 ಮಹಿಳೆಯರು, ಸೋಫಿಯಾ ಕುರೇಶಿ ಮತ್ತು ಭೂಮಿಕಾ ಸಿಂಗ್, ಇಬ್ಬರು ನಮ್ಮ ಭಾರತ ದೇಶವನ್ನು ಪಾಕಿಸ್ತಾನದ ವಿರುದ್ಧ ಮತ್ತು ಭಯೋತ್ಪಾದಕರನ್ನ ಸೆರೆಪಡಲಿಕ್ಕೆ ಆ 2 ಮಹಿಳೆಯರು ಕೂಡ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಭಾರತ ದೇಶವನ್ನ ಅವರು ಪ್ರತಿನಿಧಿಸಿ ಪ್ರತಿದಿನದ ಆಗು ಹೋಗುಗಳನ್ನ ನಡೆದಿರ್ತಕ್ಕಂಥ ಕಾರ್ಯಗಳನ್ನ ನಮ್ಗೆಲ್ಲರಿಗೂ ತಿಳಿಸ್ತಾ ಇದ್ದಾರೆ. ಅದಕ್ಕೆಲ್ಲ ಇವತ್ತು ಮಹಿಳೆಯರು ಇಷ್ಟೆಲ್ಲ ಮುಂದೆ ಬರಲಿಕ್ಕೆ ಕಾರಣ ಮತ್ತು ಇಂಥ ಒಂದು ಹೋರಾಟದ ಸ್ಕೆಚ್ ಅನ್ನು ತೋರಿಸಲಿಕ್ಕೆ ಈ ಹಿಂದಿನ ದಾರಿ ಕೊಟ್ಟಂತ ಇಂಥ ಶರಣರು ಕೂಡ ಪ್ರಮುಖ ಕಾರಣರಿದ್ದಾರೆ. ಹಾಗಾಗಿ ನಾವೆಲ್ಲರೂ ಆ ದಿಶೆಯಲ್ಲಿ ಮತ್ತು ಆ ತಾಯಿಯ ಆದರ್ಶಗಳನ್ನ ಪಾಲಿಸಬೇಕಂತ ಹೇಳ್ತಾ, ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ಕಾರ ಕಂದಾಯ ಇಲಾಖೆಯಿಂದ ಇದ್ದಾರೆ ಮತ್ತು ನಗರಸಭೆಯಿಂದ ಇರುವ ಅಧಿಕಾರಿಗಳು ಯಾರು ಕಾಣಿಸ್ತಾ ಇಲ್ಲ. ಆದರೂ ಕೂಡ ತಾವೆಲ್ಲರಲ್ಲಿ ತಮ್ಮಿಬ್ಬರಲ್ಲಿ ವಿನಂತಿ, ತಾವು ಈ ಕೂಡಲೇ ನಮ್ಮ ಸರ್ಕಲ್ಗೆ ಲೈಟಿನ ವ್ಯವಸ್ಥೆ ಆಗಬೇಕಂತ ಈಗಾಗಲೇ ನಾವು ಮನವಿಯನ್ನು ಸಲ್ಲಿಸಿದ್ದೀವಿ. ಆದರೂ ಸಹ ಅಲ್ಲಿಗೆ ಲೈಟಿನ ವ್ಯವಸ್ಥೆ ಆಗಿಲ್ಲ. ತಾವು ಈ ಮುಖಾಂತರ ಒಂದು ಪತ್ರವನ್ನು ನಗರಸಭೆಯವರಿಗೆ ನಿಮ್ಮ ಕಂದಾಯ ರೆವಿನ್ಯೂ ಇಲಾಖೆಯಿಂದ ಮತ್ತು ತಾವು ಇದಕ್ಕೊಂದು ಕ್ರಮ ಕೈಗೊಂಡು ಆದಷ್ಟು ಬೇಗನೆ ಅಲ್ಲಿನ ಲೈಟಿನ ವ್ಯವಸ್ಥೆಯನ್ನು ಮಾಡಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳು ಯಾರು ಅವರು ಇವರು ಶ್ರೀಮಂತರು ಬಡವರು ಅನ್ನದೆ ಸರಿಯಾಗಿ ನಡೆಸಿಕೊಂಡು ನೆರವೇರಿಸಿ ಈ ಇಷ್ಟತನ ಎಲ್ಲರೂ ಆಚರಣೆ ಅವರ ಅನುಬಂಧ ಹೇಗೆ ತಿಳಿಸಿದರೋ ಅದರಂತೆ ತಿಳಿದುಕೊಂಡು ತಾವೆಲ್ಲರೂ ಸಂತೋಷದಿಂದ ಕೂಡಿ ಇನ್ನಿಷ್ಟು ಮುಂದಿನ ವರ್ಷ ಹೆಚ್ಚಿನ ಜನರು ಕೂಡಿ ಇಲ್ಲಿ ಏನೇನು ನಡೀಬೇಕು ಅನ್ನೋದನ್ನು ತಿಳಿಸಿದ್ದಾರೆ. ಅದರಂತೆ ತಾವು ನಡೆದುಕೊಂಡು ಹೋಗಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಮಾತಾಡಿದ್ದಕ್ಕೆ ಈ ಕಾರ್ಯಕ್ರಮದಲ್ಲಿ ಹೋದ ವರ್ಷಕ್ಕೆ ಹೋಲಿಕೆ ಮಾಡಲು ಈ ವರ್ಷ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ವಿ. ಇನ್ನೂ ಹೆಚ್ಚಾಗಿ ಸೇರಿಸಿ ಈಗ ಅದೇ ರೀತಿ ಏನಂತಂದ್ರೆ SSLC ಇರ್ಬೋದು, PUC ಇರ್ಬೋದು, ಪ್ರತಿ ವರ್ಷ ಮಾಡ್ತಾ ಇದ್ವಿ. ಆದರೆ ಈ ವರ್ಷ ಪ್ರತ್ಯೇಕವಾಗಿ ಮಾಡೋಣ ಅಂತ ಹೇಳ್ತಿದ್ರೆ ಖಂಡಿತ ಮಾಡೋಣ. ಎಷ್ಟು 85% ಮಾಡ್ತಾರೋ 90% ಮಾಡ್ತಾರೆ ನೋಡ್ರಿ, ವಿಚಾರ ಮಾಡಿ ಮಾಡೋಣ ದಯಮಾಡಿ. ಯಾಕಂದರೆ ಇದೇ ಇದರಲ್ಲಿ ವೇದಿಕೆ ಮುಖಾಂತರ ನಾನು ವಿನಂತಿ ಮಾಡ್ಕೊಳ್ತೀನಿ. ನಮ್ಮ ಸಮಾಜದವರ ಹಿರಿಯರು ಅವರು ಜೊತೆಗೆ ಚರ್ಚಿಸಿ ಎಷ್ಟು ಪರ್ಸೆಂಟೇಜನ್ನು ನಾವು ಮಕ್ಕಳಿಗೆ ಏನು ಪ್ರೋತ್ಸಾಹಿಸುವ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾಡ್ತೀವಿ ಅಂತ ಹೇಳ್ತಾ, ಯಾಕಂತಂದರೆ ನಮ್ಮ ಸಮಾಜದಲ್ಲಿ ಬಡ ಮಕ್ಕಳು ಭಾಳ ಜನ ಇದ್ದಾರೆ. ಅವ್ರನ್ನ ಪ್ರೋತ್ಸಾಹಿಸುವ ಕಾರ್ಯ, ಆಮೇಲೆ ಅವ್ರನ್ನ ಮೇಲೆತ್ತುವ ಕಾರ್ಯ ನಮ್ಮ ಸಮಾಜದವರು ಹಿರಿಯರು ಎಲ್ಲರೂ ಸೇರಿ ಮಾಡಬೇಕಂತ ನಮ್ಮಲ್ಲಿ ವಿನಂತಿಸ್ಕೊಳ್ತಾ, ದೊಡ್ಡ ವಿದ್ಯಾವಂತರಾಗಿರಲಿಲ್ಲ ಮತ್ತು ದೊಡ್ಡ ಜ್ಞಾನಿಗಳೂ ಆಗಿರಲಿಲ್ಲ. ಅವ್ರಿಷ್ಟೆಲ್ಲ ಅವ್ರು ಏನಿಲ್ಲ ಅಂದ್ರೂ ಸಮಸ್ಯೆ ಇವತ್ತೆಲ್ಲರೂ ಅವ್ರನ್ನ ನೆನೆಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಯಾಕಂತಂದ್ರೆ ಅವರು ಯಾವತ್ತೂ ಏನು ಹೇಳಿಲ್ಲ, ಒಂದು ಬುಕ್ಕ ಬರೀಲಿಲ್ಲ, ವಚನ ಹೇಳಿಲ್ಲ. ಅವರು ದಿನನಿತ್ಯ ಸರಳ ಜೀವನವನ್ನು ನಡೆಸುತ್ತಾ ತಮ್ಮ ಕಾಯಕದಲ್ಲಿ ದೇವರನ್ನು ಕಂಡುಕೊಳ್ಳುವಂಥ ವ್ಯಕ್ತಿಯವರು. ಏನಂದ್ರೆ ತಮ್ಮ ಕಾಯಕ ನಿಜವಾಗ್ಲೂ ಶ್ರದ್ಧೆ ಭಕ್ತಿಯಿಂದ ಮಾಡಿದಂಥವರು. ಅದೇ ಥರ ಇವತ್ತು ನಾವೇನು ಸೇರಿದ್ದೀವಿ, ನಾವು ಜಾಸ್ತಿ ಮಾತಾಡದೆ ನಮ್ಮ ಕೃತಿಯಲ್ಲಿ ಅವರ ಒಂದು ಏನು ಅವ್ರು ತೋರಿಸ್ಕೊಟ್ಟಲ್ಲ ತಾವು ಪೂಜೆನ ಪ್ರತಿಯೊಂದು ಹಂತದಲ್ಲಿಯೂ ಸಹ ಒಂದು ದೇವರನ್ನ ಪೂಜಿಸ್ತಕ್ಕಂಥ ಕೆಲಸ ಅವ್ರು ಮಾಡ್ತಾ ಬಂದರು. ಅದೇ ಥರ ನಮ್ಮ ದಿನನಿತ್ಯ ಜೀವನದಲ್ಲಿ ಮತ್ತು ಯಾವುದೇ ಒಂದು ಆಚರಣೆಯಲ್ಲಿ ನಮ್ಮ ಕೃತಿಯನ್ನು ಮೊದಲು ಮಾಡಿ ತೋರಿಸೋಣ. ಮಾತಿನ ಜಾಸ್ತಿ ನಮ್ಗೆ ಕೃತಿ ಆಗಿರ್ಬೇಕು. ಆ ಥರ ನಮ್ಮ ಸಮಾಜದವರು ಇರಬೇಕು ಅಂತ ಹೇಳಿ ನಾವು ಸೇರ್ತಕ್ಕಂಥ ಕೆಲಸ ನಾವು ನೀವೆಲ್ಲ ಮಾಡೋಣ. ಇವತ್ತು ಈ ಒಂದು ಸರ್ಕಲ್ ಆಗಿರೋದಕ್ಕೆ ಇವತ್ತೆಲ್ಲ ನಾವು ಸೇರ್ತಕ್ಕಂಥ ಕೆಲಸ ಆಗ್ತಿದೆ. ಇವತ್ತು ಸರ್ಕಲ್ ನಿರ್ಮಾಣ ಮಾಡೋದು ಯಾರಪ್ಪ ಅಂತ ಹೇಳಿದ್ರೆ ಅವತ್ತಿನ ಸಂದರ್ಭದಲ್ಲಿ ದೊಡ್ಡ ದೇಸಾಯಿ ಇರ್ಬೋದು, ಐನುಗೌಡರು ಇರ್ಬೋದು, ಇವತ್ತು ಸುರೇಶ್ ಸಿಂಗಳವ್ರು ಇರ್ಬೋದು, ನಮ್ಮ ಜಗದೀಶ್ ಮಾವನವ್ರು ಇರ್ಬೋದು, ಇದೆಲ್ಲರೂ ಹಿರಿಯರು ಸೇರಿಕೊಂಡು ಅವತ್ತು ಒಂದು ಸರ್ಕಾರ ನಿರ್ಮಾಣ ಮಾಡಿದ್ದಾರೆ. ಇವತ್ತು ಮುಂದಿನ ನಿರ್ಮಾಣಗಳಲ್ಲಿ ಇವತ್ತು ಏನು ಯುವ ಸಂಘ ಏನಾಗಿದೆಯಲ್ಲ, ಈ ಸಂಘಟನೆ ಒಂದು ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ಪ್ರತಿಯೊಬ್ಬರು ಇವತ್ತೇನೋ ಒಂದು 20-25 ಜನ ನಮ್ಮ ಸಂಘಟನೆಯಲ್ಲಿ ಇದ್ದಾರಲ್ಲ, ಅವ್ರು ಒಬ್ಬರೊಬ್ಬರು 20 ಜನಕ್ಕೆ ಮಾಡಿದ್ರು 500 ಜನ ಆಗಿಬಿಡ್ತಾರೆ.
20 ಜನನ ಕಲಿಸ್ತಕ್ಕಂಥ ಕೆಲಸ ಮಾಡಿದಾಗ ಮಾತ್ರ ಚೆನ್ನಾಗಾಗುತ್ತೆ. ಯಾಕಂದ್ರೆ ಈ ಒಂದು ನಮ್ಮ ಶಿಕ್ಷಿತವಾದಂಥ ಸಮಾಜದ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ ಒಂದು ಚಿಕ್ಕದಾಗಿ ಮಾಡೋದಕ್ಕಿಂತ ಒಂದು ಸ್ವಲ್ಪ ಕಾರ್ಯಕ್ರಮಗಳನ್ನು ಮಾಡೋಣ. ನಾವು ಯಾರೋ ಒಬ್ರು ಹೇಳಿದ್ರು ಮುಂದಿನ ವಾರ ಮತ್ತೆ ಏನೋ ಒಂದು ಮಾಡಿದ್ದೀರಿ ಹಿರಿಯರು ಕೂತ್ಕೊಂಡು, ಜೊತೆಗೆ ನಗರಕ್ಕೊಂದು ನಗರ ಯುವಜನ ಮಾಡ್ರಿ. ಜೊತೆಗೆ ಹಿರಿಯರು ಕೂಡ ಪ್ರತಿ ತಿಂಗಳಿಗೊಂದ್ಸಲ ಒಂದು ಸಭೆ ಕರೆದು ಯುವಕರಿಗೆ ತಾವು ಮಾರ್ಗದರ್ಶನ ಮಾಡ್ರಿ. ಅದರಿಂದ ಏನಾಗ್ತದೆ, ಯುವಕರಿಗೆ ಬರೀ ಯುವಜನ ಸಂಘದ ಅಧ್ಯಕ್ಷರು ಮಾಡಿ ಪದಾಧಿಕಾರಿ ಮಾಡಿ ಸುಮ್ಮನೆ ಕೂಡಿಸಿದ್ರೆ ಅದು ಆ್ಯಕ್ಟಿವ್ ಆಗಲ್ಲ. ಹಂಗಾಗಿ ತಾವು ಮಾರ್ಗದರ್ಶನ ಮಾಡಿಕೊಂಡು ಯುವಜನ ಸಂಘದ ಕಾರ್ಯಗಳು ಏನು ಮಾಡ್ಬೇಕಂತ, ಸಮಾಜದ ಚಟುವಟಿಕೆ ನಿರಂತರ ಇರ್ಬೇಕಂತ ಹೇಳಿ, ಜೊತೆಗೆ ಈ ವರ್ಷ ಭಾಳ ಸಿಂಪಲ್ ಆಗಿ ಮಾಡಿದಾರಂತ ನೀವೆಲ್ಲ ಹೇಳಿದ್ರಿ. ಮುಂದಿನ ಸಾರಿ ಪಕ್ಕದಲ್ಲೇ ತಾಲೂಕು ಕ್ರೀಡಾಂಗಣ ಅದ, ನೀವೆಲ್ಲ ಕೊಡುಗೆ ದಾನಿಗಳು, ರೆಡ್ಡಿ ಜನಸಂಘದ ಇರ್ತಕ್ಕಂಥ ವಿರುದ್ಧ ಕೊಡುಗೆ ದಾನಿಗಳು ತಾವೆಲ್ಲ ಮನಸ್ಸು ಮಾಡಿದ್ರ ತಾಲೂಕು ಕ್ರೀಡಾಂಗಣದಲ್ಲಿ ಮುಂದಿನ ವರ್ಷ ಬರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯ ದಿವಸದ ಅದ್ದೂರಿಯ ಕಾರ್ಯಕ್ರಮ ತಾವೆಲ್ಲ ಪ್ರೋತ್ಸಾಹ ಮಾಡಿದ್ರಿ. ಯುವಕರು ಮತ್ತು ನಾವು ನೀವೆಲ್ಲ ಸೇರಿ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಅನುಕೂಲ. ಮತ್ತು ಮಲ್ಲಮ್ಮ ಏನು ಮಾಡಿದ್ದಾರೆ ಆ ಸಾಹಿತ್ಯವನ್ನು ತಿಳಿದುಕೊಂಡು ಅವರ ಬದುಕನ್ನು ತಿಳಿದುಕೊಂಡು ನಮ್ಮ ಬದುಕಿನಲ್ಲಿ ಕೂಡ ಅಂಥ ವಿಚಾರಗಳನ್ನು ಅಳವಡಿಸಿಕೊಂಡು ಸಮಾಜದ ಉದ್ಧಾರಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸಬೇಕಾಗಿದೆ. ಅಂದರೆ ಈ ಒಂದು ಕಡೆಗೆ ಹೇಳ್ತಾರೆ, ಬಲ್ಲವನ್ ಬಲ್ಲವರೆಲ್ಲ ಬಲ್ಲವರು ಬಾಳೆಲ್ಲ ಬಲ್ಲವರಿದ್ದು ಫಲವಿಲ್ಲ ಸಾಹಿತ್ಯ ಎಲ್ಲರಿಗೆಲ್ಲ ನೋಡೋ ಪ್ರಯತ್ನ. ಸಾಹಿತ್ಯ ಅನ್ನೋದು ಯಾರಿಗೂ ಬರೋದಿಲ್ಲ, ಆದರೆ ವೇಮನ ಹೇಗಿದ್ದ ಹೇಗಾದ ಹಾಗಾಗಲಿಕ್ಕೆ ಕಾರಣ ಏನು ಅಂತಂದರೆ ಹೇಮರೆಡ್ಡಿ ಮಲ್ಲಮ್ಮ ಅಂತಕ್ಕಂಥದ್ದು. ಅಂದ್ರೆ ಹೇಮರೆಡ್ಡಿ ಮಲ್ಲಮ್ಮ ಒಬ್ಬ ಸಾಧ್ವಿಯಾಗಿ ಮತ್ತು ಸಮಾಜದಲ್ಲಿ ಒಬ್ಬ ಸೊಸೆಯಾಗಿ ಮತ್ತು ಮೈದುನಿಗೆ ಯಾವ ರೀತಿ ಬದುಕನ್ನು ಬದಲಾವಣೆ ಮಾಡಬೇಕು ಅನ್ನೋದನ್ನು ತಿಳಿ ಹೇಳುವಂಥ ಒಬ್ಬ ಸಾಧ್ವಿ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ. ಈ ಹೇಮರೆಡ್ಡಿ ಮಲ್ಲಮ್ಮ ಒಂದು ಮಲ್ಲಿಕಾರ್ಜುನಲ್ಲಿ ಕೇಳ್ಕೊಳ್ತಾರೆ, ರೆಡ್ಡಿ ಸಮಾಜಕ್ಕೆ ಎಂದೂ ಬಡತನ ಬರಬಾರ್ದು ಅನ್ನುವಂಥದ್ದು. ಅಂದರೆ ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ. ಆ ರೀತಿಯಲ್ಲಿ ನಾವು ಕೂಡ ರೆಡ್ಡಿ ಉಳಿದರೆ ಬಂಗಾರ ಕಡ್ಡಿ ಆಗಲಿ, ಅದು ಕೇವಲ ಒಂದು ಕಸಬರಿ ಕಡ್ಡಿ ಆಗೋದು. ಮತ್ತು ರೆಡ್ಡಿಯಲ್ಲಿ ಏನಾಗಿದೆ ಅಂದರೆ ಒಗ್ಗಟ್ಟಿಲ್ಲ, ಒಗ್ಗಟ್ಟನ್ನು ಒಗ್ಗಟ್ಬಿಟ್ರೆ ನಮ್ಮಲ್ಲಿ ಶ್ರೀಮಂತಿಕೆ ಇದೆ, ಕೆಲವೊಂದಿಷ್ಟು ಬಡವಿದ್ದಾರೆ, ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡ್ತಾ ಇಲ್ಲ, ಹೊಂದಾಣಿಕೆ ಇಲ್ಲ. ಹೊಂದಿಕೆ ಎಂಬುದು ಎಷ್ಟು ಕಷ್ಟೋ 4 ದಿನದ ಈ ಬದುಕಿನೇ ಇದೆ. ಅಂದ್ರೆ ಹೊಂದಿಕೆನೇ ಇಲ್ಲ. ಬೇರೆ ಬೇರೆ ಸಮಾಜದಲ್ಲಿ ಹೊಂದಾಣಿಕೆ ಇದೆ, ಆದರೆ ನಮ್ಮಲ್ಲಿ ಬೇಕಾದಷ್ಟು ಆರ್ಥಿಕವಾಗಿ ಪ್ರಬಲರು ಕೂಡ ಕೆಲವೊಬ್ಬರಿಗೆ ಬಹಳಷ್ಟು ಬಡವಿದ್ದಾರೆ. ಅವರು ಕೃಷಿಯಲ್ಲಿಯೋ ಅಥವಾ ವ್ಯಾಸಂಗ ಮಾಡೋದ್ರಲ್ಲಿಯೋ ಅಥವಾ ಬೇರೆ ಬೇರೆ ಕಾರ್ಯಗಳಲ್ಲಿ ಇರ್ತಕ್ಕಂಥವ್ರು ಬಡವಿದ್ದಾರೆ. ಅವರೆಲ್ಲರಿಗೂ ನಾವು ಸ್ವಲ್ಪ ಸಪೋರ್ಟ್ ಮಾಡತಕ್ಕಂಥ ವಿಚಾರವನ್ನು ನಿಮ್ಮಲ್ಲಿ ಬೇಡಿಕೊಂಡಂತ ಶರಣೆ. ಈ ಥರ ಶರಣರು ಬೇರೆ ಯಾವ ಸಮಾಜದಲ್ಲಿ ಇಲ್ಲ ಅಂತ ನನ್ನ ಭಾವನೆ. ಹಾಗೂ ನಾವು ಈ ಕಾರ್ಯಕ್ರಮ ಆಚರಿಸಿದ ಹೋದ ವರ್ಷ ಇದಕ್ಕಿಂತ ಹಿಂದಿನ ವರ್ಷ ನಮಗಿದು ಗೊತ್ತಾಗ್ತಾ ಇರಲಿಲ್ಲ. ಸಂವಹನ ಕೊರತೆ ಇತ್ತು. ನಮ್ಮ ಸಮಾಜದ ಎಲ್ಲರೂ ಸ್ಟ್ರಾಂಗೇ ಇದ್ದೀವಿ. ನಾವು ಗಂಗಾವತಿ ನಗರದಲ್ಲಿ ಆಗ್ಬೋದು, ಈ ಸುತ್ತಮುತ್ತ ಹಳ್ಳಿಯಲ್ಲಿ ಸಂವಹನ ಕೊರತೆ ಇದೆ. ಈ ಸಾರಿ ಸಂಪರ್ಕ ಆಗಿರೋದ್ರಿಂದ ನಾವೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಆಯಿತು. ಈ ಸಮಾಜದ ವಿಷಯ ಅಂದರೆ ಎಲ್ಲರೂ ನಾವು ಇದಕ್ಕೆ ಇಂಟ್ರೆಸ್ಟ್ ಕೊಡ್ತೀವಿ. ಯಾರು ಬರಬಾರ್ದು ಅಥವಾ ಇದಕ್ಕೆ ಕೈ ಜೋಡಿಸಬಾರ್ದು ಅಂತ ಯಾರಿಗೂ ಇರೋದಿಲ್ಲ. ಸಂವಹನ ಕೊರತೆ ಇದೆ. ಇನ್ನು ಮುಂದೆ ಹೆಚ್ಚಿನ ರೀತಿ ಯುವ ಘಟಕದವರು ಸಂವಹನ ಹೆಚ್ಚಿಗೆ ಮಾಡಿದರೆ ನಿಮ್ಮ ಏನು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರ ಕೊಡಲಿಕ್ಕೆ ನಾವು ಸಿದ್ಧರಿದ್ದೀವಿ ಅಂತ ಈ ಮುಖಾಂತರ